ತುಫಾನ್ ಆಗಿದೆ ಮತ್ತು ಹೋಗಬೇಡಿ ಅಂತಲೂ ಹೇಳಿದ್ದೆ. ಈಗ ಏನು ಹೇಳೋಂಗಿಲ್ಲ. ಈಗ ಒಬ್ಬರು ನೋಡಿ ಒಬ್ಬರು ಹೋಗುವಂಥದ್ದು ಈಗ ಭಾಳ ಬೇಜಾರಾಗಿದೆ. ಮಂಗಳೂರದಿಂದ ಮುರುಡೇಶ್ವರವರೆಗೆ ಹೆಚ್ಚು ಕಡಿಮೆ 11 ಅಂತ ಕಾಣ್ತದೆ. ಈ ವರ್ಷ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏನು ಸಾವನ್ನಾಗ ನೋಡ್ತಾ ಇರೋದು. 20 ದಿನಕ್ಕೆ 12 ಜನ ಆದರು. ಭಾಳ ನೋವಾಗಿದೆ. ಆದರೆ ನಾವು ಅವರಿಗೆ ಮತ್ತೆ ಹೇಳ್ತೀನಿ, ನಿಷೇಧ ಬೋಟ್ನವರಿಗೆ ಮಾತ್ರ 3 ತಿಂಗಳ ನಡೆಯಿತು. ಈಗ 2 ತಿಂಗಳ ಮಾಡಿದ್ದಾರೆ. 61 ದಿವಸ ಏನೋ ಮಾಡಿದ್ದಾರೆ. ಅದು ಈಗ ಹೋಗಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಆಗಸ್ಟ್ 15ರವರೆಗೆ ಹೋಗ್ಲಿಕ್ಕಿಲ್ಲ ಅನ್ನೋದು ವಾತಾವರಣ, ಅಥವಾ ಸಮುದ್ರ ಏನಾದರೂ ಶಾಂತ ಆದರೆ ಮತ್ತೆ ಹೋಗುವಂಥದ್ದು ಏನು ಅಂತೇಳಿ ಯೋಚನೆ ಮಾಡ್ತೇವೆ. ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀನಿ ಅವರಿಗೆ, ಯಾರೂ ಹೋಗಬೇಡಿ ಅಂತ. ನಾವು ಪ್ರತಿ ವರ್ಷ ಏನು ಲೈಸೆನ್ಸ್ ರಿನ್ಯೂವಲ್ ಅನ್ನೇಳಿ ಮಾಡ್ತೇವೆ, ಅಂದರೆ ಬೋಟ್ RC ರಿನ್ಯೂವಲ್ ಅನ್ನೇಳಿ ಮಾಡ್ತೇವೆ. ಆಗ ಓನರ್ ಹತ್ರ ಬರೆಸ್ಕೊಡ್ತೇವೆ, ನೀವು ಎಷ್ಟು ಜನ ಇದ್ರಿ, ಅಷ್ಟು ಜಾಕೆಟ್ ಇದೇ ಇಲ್ಲ ಅಂತ ಇದೆ ಅಂದೇಳಿ ಬರ್ಕೊಟ್ಟು ಬರ್ತಾರೆ. ಜಾಕೆಟ್ ಹಾಕೊಳ್ಳೋದು ಇದರಿಂದ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಸರ್ಕಾರದಿಂದನೂ ಆದಷ್ಟು ಕೊಡ್ತಾ ಇದ್ದೇವೆ. ಅಂದರೆ ದೊಡ್ಡ ಪ್ರಮಾಣ ಆದ್ರಿಂದ ಹೆಚ್ಚು ಕಡಿಮೆ ಏನು 1 ಲಕ್ಷ ಜನರಷ್ಟೇ ಆಗ್ತದೆ. 8,000 ನಾಡು ದೋಣಿ ಉಂಟು. ಅಲ್ಲ ಕಡೆ ಮತ್ತೊಂದು ಸರ ಜಾಕೆಟ್ ಬಗ್ಗೆ ಅದು ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು ರೀತಿ ವಿನ್ಯಾಸದ ಒಂದು ಜಾಕೆಟ್ ಇದೆ, ಅದನ್ನು ತಮಗೆ ಸಪ್ಲೈ ಮಾಡಿದ್ರೆ ಒಳ್ಳೆ ಆಗ್ಬಹುದು. ಈಗ ಅದನ್ನು ನೋಡ್ತಾ ಇದ್ದೇವೆ. ಜಾಕೆಟ್ ಹಾಕೊಳ್ಳೋದು ಇಲ್ಲಿಂದ ಹೊರಗೋಗುವಾಗ ಮತ್ತೆ ಒಳಗೆ ಬರುವಾಗ ಹಾಕೊಂಡ್ರೆ ಈ ಅನಾಹುತ ಆಗೋದಿಲ್ಲ. ಬಲೆ ಬಿಡುವಾಗ ಅದು ಬಲೆ ಏನು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಾದ್ರೆ ಬಲೆ ಕೊಳಿಸ್ತೀವಿ ಸಾಲ್ಟಿಗೆ ಅಥವಾ ಏನು, ಅದು ಹೋಗುವಾಗ ಮತ್ತೆ ಬರುವಾಗ ಹಾಕೊಂಡ್ರೆ ಈ ಅನಾಹುತ ಆಗೋದಿಲ್ಲ. ಯಾಕೆಂದ್ರೆ ರಫ್ ಇರೋದೇ ಏನು ಅಳವಿ ಬಾಯಲ್ಲಿ ಮಾತ್ರ ಬಿಟ್ಟರೆ ಮತ್ತೆ ಹೊರಗೋದ್ಮೇಲೆ ಆ ಥರ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಜಾಕೆಟ್ ಕಂಪಲ್ಸರಿ ಹಾಕೊಳ್ಳೇಬೇಕು. ಮತ್ತು ಇನ್ನೇ ಬೇಕು ಅಂದರೂ ಕೊಡ್ಲಿಕ್ಕೆ ನಾವು ಸರ್ಕಾರದಲ್ಲಿ ರೆಡಿ ಇದ್ದೇವೆ. ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಆ ಮಟ್ಟದಲ್ಲಿ ಕೊಡೋದಿಲ್ಲಾಗಿದ್ವಿ ಯಾರಿಗೆ. ಈಗ ಒಂದು 50 ದೋಣಿ ಇದ್ರೆ 10 ಜನಕ್ಕೆ ಕೊಡ್ತಿದ್ರು ನಾವು. ಈ ಥರ 10 ಬರೋ ವರ್ಷ 10 ಜನ ಹೀಗೆ ಕೊಡ್ತಿದ್ರು. ಇದ್ದದ್ದು ಹಾಕೋದಿಲ್ಲ. ಇದು ಅನಾಹುತಕ್ಕೆ ಕಾರಣ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ವಿಜ್ಞಾನಿ ಹವಾಮಾನ ಕೇಂದ್ರದಲ್ಲಿ ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ, ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ನೀಲಕಂಠ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಹಾಗೆಂದು ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಭಾಗಮಂಡಲ ಕೊಡಗು ಜಿಲ್ಲೆಯಲ್ಲಿ 2 ಸೆಂಟಿಮೀಟರ್ಗಳಾಗಿದೆ. ಈಗ ಕರ್ನಾಟಕ ರಾಜ್ಯಾದ್ಯಂತ ಮಾನ್ಸೂನ್ ಉತ್ತರವಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಹೆಚ್ಚಿನ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಹಲವು ಕಡೆ ಸಾಧಾರಣವಾಗಿ ಜುಲೈ 31ರಿಂದ ಆಗಸ್ಟ್ 6ರವರೆಗೆ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಜುಲೈ 31ರಿಂದ ಆಗಸ್ಟ್ 6ರವರೆಗೆ ಹಗುರವಾಗಿ ಹಲವು ಕಡೆ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಜುಲೈ 31ರಿಂದ ಆಗಸ್ಟ್ 6ರವರೆಗೆ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಜುಲೈ 31ರಿಂದ ಆಗಸ್ಟ್ 6ರವರೆಗೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ.